ವೀಕ್ಷಕರೇ ನಮಸ್ಕಾರ. ಯಕ್ಷ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯ. ನಾನು ಒಂದು ವ್ಲಾಗನ್ನು ಹಾಕಿದ್ದೇನೆ. ಚಾರ್ಮಾಡಿಯಿಂದ ಉಡುಪಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿ. ಯಾಕೆ ಅಂತ ಹೇಳಿ ನಿಮಗೆ ಗೊತ್ತಿರ್ಬೋದು, ಒಬ್ಬರು ವಿಶೇಷವಾಗಿರುವಂತಹ ಅತಿಥಿಗಳ ಸಂದರ್ಶನವನ್ನು ಮಾಡೋದಕ್ಕೆ ನಾನು ಚಾರ್ಮಾಡಿಯಿಂದ ಉಡುಪಿಗೆ ಬಂದಿರುವಂಥದ್ದು. ತುಂಬ ಬ್ಯುಸಿಯಾಗಿರುವಂತಹ, ಶೂಟಿಂಗಲ್ಲಿ ಬ್ಯುಸಿ ಇರುವಂತಹ ಒಬ್ಬರು ನಟಿ ಅಂತ ಹೇಳ್ಬೋದು. ಉಡುಪಿ ಕುಂದಾಪುರ ಭಾಗದವರು, ಬಹಳಷ್ಟು ಚಿತ್ರಗಳಲ್ಲಿ ನಟಿಸಿರುವಂತಹ, ಜೊತೆಗೆ ಸೀರಿಯಲಲ್ಲಿ ಕೂಡ ನಟಿಸಿರುವಂತಹ ಒಬ್ಬರು ನಟಿಯನ್ನು ಸಂದರ್ಶನ ಮಾಡೋದಕ್ಕೆ ನಾನು ಬಂದಿರುವಂಥದ್ದು ಉಡುಪಿಗೆ. ಇದು ಅವರ ಮನೆ ಅಂತ ಹೇಳಿದರೆ ಅವರ ಮನೆ ಇರುವಂಥದ್ದು ಕುಂದಾಪುರ ಭಾಗದಲ್ಲಿ, ಇಲ್ಲಿ ಉಡುಪಿಯಲ್ಲಿ ಬೇರೆ ಒಂದು ಮನೆಯಲ್ಲಿ ಇರುವಂಥದ್ದವರು. ಸೊ ನೋಡಿ, ಇಲ್ಲಿ ಇದು ಕೆಳಗಡೆ ಕಾಣ್ತಾ ಇದೆ. ನಾನು ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರಲ್ಲಿದ್ದೇನೆ, ಕೆಳಗಡೆಯಿಂದ ಇದ್ದೇನೆ. ಅವರು ಎಲ್ಲೇ ಮನೆಯಲ್ಲಿರುವಂಥದ್ದು. ನಾನು ಕಾಲ್ ಮಾಡಿ ಬರ್ತೇನೆ ಅಂತ ಹೇಳಿದ್ದಕ್ಕೋಸ್ಕರ ನನಗೆ ತುಂಬ ಸಪೋರ್ಟ್ ಮಾಡಿ ನನ್ನ ಜೊತೆ ಒಪ್ಪಿಕೊಂಡು, ತುಂಬ ಶೂಟಿಂಗಲ್ಲಿ ಬ್ಯುಸಿ ಇದ್ದಾರೆ, ಬೆಂಗಳೂರಲ್ಲಿ ಇರ್ತಾರೆ. ಊರಿಗೆ ಬಂದಿರುವ ಕಾರಣ ನಾನು ಅವರನ್ನು ಸಂದರ್ಶನ ಮಾಡಬೇಕು ಅಂತ ಹೇಳಿ ಬಂದೆ. ಒಳ್ಳೆಯ ರೀತಿಯಲ್ಲಿ ಸಂದರ್ಶನ ಅನ್ನುವಂಥದ್ದಾಗಿದೆ. ಒಳ್ಳೆಯ ರೀತಿಯ ಏನು ಸಂದರ್ಶನವನ್ನು ನೀಡಿದ್ದಾರೆ. ಬಹಳಷ್ಟು ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಕೇವಲ ಯಕ್ಷಗಾನ ಕಲಾವಿದರ ಸಂದರ್ಶನ ಮಾತ್ರ ಅಲ್ಲ, ಕಲಾ ಬದುಕನ್ನು ಸಾಗಿಸುವಂಥವರದ್ದು ಅನೇಕ ಜನರ ಸಂದರ್ಶನ ಮಾಡಬೇಕು ಅಂತೇಳಿ ನನ್ನದೊಂದು ಆಸೆ ಇತ್ತು. ಯಾರೆಲ್ಲ ಕಲಾ ಸೇವೆಯನ್ನು ಬರ್ತಾ ಇದ್ದಾರೆ, ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸುವಂಥವರ ಪ್ರತಿಯೊಬ್ಬರನ್ನು ಸಂದರ್ಶನ ಮಾಡಿ ನನಗೆ ಆದಷ್ಟು ಮಟ್ಟಿಗೆ ನಾನು ಸಂದರ್ಶನ ಮಾಡುವಂಥ ಪ್ರಯತ್ನವನ್ನು ಪಡ್ತೇನೆ ಅಂತ ಹೇಳಿದೆ. ಸೊ ಅದಕ್ಕೋಸ್ಕರ ನಾನು ನೇರವಾಗಿ ಇವತ್ತು ನಮಗೆ ಯಕ್ಷಗಾನ ಇರುವಂಥದ್ದು ಕಟೀಲಿನಲ್ಲಿದೆ. ಇವರ ಸಂದರ್ಶನ ಮುಗಿಸಿ ಕಟೀಲಿಗೆ ಹೋಗಬೇಕು ಯಕ್ಷಗಾನಕ್ಕೆ. ಸೊ ಅದಕ್ಕಿಂತ ಮುಂಚೆ ಬೇಗ ಸಂದರ್ಶನ ಮಾಡಿ ಹೋಗುವ ಅಂತ ಹೇಳಿ ಬಂದು, ಮತ್ತೆ ಅವರು ಸಿಗುವಂಥದ್ದಿಲ್ಲ, ಬ್ಯುಸಿ ಇರ್ತಾರೆ ಅಂತ ಹೇಳಿ. ಇದು ಅವರ ಮನೆ, ಅಂದರೆ ಸೆಕೆಂಡ್ ಫ್ಲೋರಲ್ಲಿ ಇದ್ದೇನೆ ನಾನು, ಮೇಲ್ಗಡೆ ಇದ್ದೇನೆ. ಅವರ ಮನೆಯ ಹತ್ತಿರಕ್ಕೆ ನೋಡಿ, ಇಲ್ಲಿ ಈಗಾಗಲೇ ಅವ್ರದ್ದು ಸಂದರ್ಶನ ಆಗಿದೆ. ಇದು ಇಲ್ಲಿ ಮನೆಯಲ್ಲಿ ಇರುವಂಥದ್ದವರ ಸಂದರ್ಶನ ಆಲ್ರೆಡಿ ನಾನು ಮುಗಿಸಿ ಆಗಿದೆ. ಸಂದರ್ಶನ ಶೂಟಿಂಗ್ ಅನ್ನುವಂಥದ್ದು ಇಲ್ಲಿ ಆಲ್ರೆಡಿ ಮಾಡಿದ್ದೇನೆ. ಶೂಟಿಂಗ್ ಅನ್ನುವಂಥದ್ದು ಕಂಪ್ಲೀಟ್ ಆಗಿದೆ. ಅವರು ಇದ್ದಾರೆ. ನಿಮಗೆಲ್ಲ ಡೌಟ್ಸ್ ಇರ್ಬೋದು. ನಾನು ನೋಡಿ, ನನ್ನ ಶೂಟಿಂಗ್ಗೆ ಬೇಕಾದ ಐಟಮ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದೇನೆ. ಎಲ್ಲ ಇಲ್ಲಿ ಲೈಟ್ಸ್, ಅದು ಇದು ಮೈಕ್ಸ್ ಎಲ್ಲ ಇದೆ. ನಿಮಗೆಲ್ಲ ಸ್ವಲ್ಪ ಏನು ಡೌಟ್ಸ್ ಅನ್ನುವಂಥದ್ದು ಮಾಡ್ಬೋದು, ಯಾರು ಏನಂತ ಹೇಳಿ, ಯಾರ ಸಂದರ್ಶನ ಇದು, ಅವರನ್ನು ತೋರಿಸ್ತಾ ಇಲ್ವಲ್ಲ ಅಂತ ಹೇಳಿ ತೋರಿಸ್ತೇನೆ. ಸಂದರ್ಶನಕ್ಕೆ ಬಂದಿರುವಂತಹ ವಿಶೇಷವಾದ ಅತಿಥಿಗಳು ಯಾರು ಅಂತ ಹೇಳಿ ತೋರಿಸ್ತೇನೆ. ಅವರು ನನಗೆ ಊಟಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಮಧ್ಯಾಹ್ನದ ಹೊತ್ತು, ಹಾಗಾಗಿ ಊಟಕ್ಕೆ ಸ್ಪೆಷಲಾಗಿ ರೆಡಿ ಮಾಡ್ತಾ ಇದ್ದಾರೆ. ಇದ್ದಾರೆ ನೋಡಿ, ಇಲ್ಲಿದ್ದಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಪ್ರತಿಮಮ್ಮ ಒಳ್ಳೆಯ ನಟಿ, ಅತ್ಯದ್ಭುತವಾದ ನಟಿ. ಇವರ ಸಂದರ್ಶನ ಅನ್ನುವಂಥದ್ದು ಬಂದಿದೆ. ನಾನು ಹೇಳಿದ್ದಕ್ಕೆ ಪ್ರೀತಿಯಾಗಿ ನನಗೆ ಒಪ್ಪಿಕೊಂಡು 1 ಗಂಟೆ 2 ಗಂಟೆ ಹೊತ್ತು ಸಂದರ್ಶನಕ್ಕೆ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇವರ ಸಂದರ್ಶನದ ಭಾಗವನ್ನು ಮುಂದೆ ಎಪಿಸೋಡ್ ವೈಸ್ ಆಗಿ 4 ಭಾಗವಾಗಿ ಮಾಡಿ ಹಾಕ್ತೇನೆ. ಅತ್ಯದ್ಭುತವಾಗಿ ಮೂಡಿ ಬಂದಿದೆ, ನೋಡಿ ಅಂತ ಹೇಳ್ತೇನೆ. ಏನು ಹೇಳ್ತೀರಿ? ನಾನು ಸಹ ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಮುಂದಿನ ಅವರು ಊಟಕ್ಕೆ ರೆಡಿ ಮಾಡ್ತಾ ಇದ್ದಾರೆ, ನನಗೇನೋ ಸ್ಪೆಷಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ಊಟ ಆಗಿ ಹೊರಡುವಂಥದ್ದು. ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಸಂಚಿಕೆಯನ್ನು ಹಾಕ್ತೇನೆ, ಯೂಟ್ಯೂಬ್ ನಮ್ಮ ವಾಹಿನಿಯಲ್ಲಿ ಹಾಕ್ತೇನೆ. ನೋಡಿ ಭಾಗ. ಈಗ ಪ್ರಸ್ತುತ ಸತೀಶ್ ನಾಯ್ನಾಡ್ ಅವರ ಭಾಗ 1 ಅನ್ನುವಂಥದ್ದು ಟೆಲಿಕಾಸ್ಟ್ ಆಗಿದೆ. ಇನ್ನು ಉಳಿದಿರುವಂತಹ 3 ಭಾಗಗಳನ್ನು ಹಾಕಿದ ನಂತರ ಇವರ ಸಂದರ್ಶನದ ಭಾಗವನ್ನು ನಾನು ಹಾಕ್ತೇನೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಳ್ಳೊಳ್ಳೆಯ ವಿಡಿಯೋಗಳನ್ನು ನೋಡಿ. ಇದು ನಮ್ಮ ಪ್ರತಿಮಾ ನಾಯಕ್ ಅವರ ಮನೆ, ಅಥವಾ ಅವರ ಒಂದಿಗೆ ಒಂದು ವ್ಲಾಗನ್ನು ಮಾಡಿ ನಿಮಗೆ ತೋರಿಸುವಂಥ ಇದ್ದದ್ದು. ಸೊ ಇಷ್ಟ ಆಗಿದೆ ಅಂತ ಅಂದುಕೊಳ್ತೇನೆ. ಕಾಯ್ತಾ ಇರಿ. ಅವರೊಂದಿಗೆ ಮಾಡಿರುವಂತಹ ಅತ್ಯದ್ಭುತ ಸಂದರ್ಶನ ನಿಮಗಾಗಿ ಬರ್ತಾ ಇದೆ. ಹೀಗೆ ನೋಡಿ ಸಪೋರ್ಟ್ ಮಾಡಿ. ಇದು ಯಕ್ಷ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ನಮಸ್ಕಾರ. ಮುಂದೆ ಯಾರೆಲ್ಲ ವಿಡಿಯೋ ನಿರೀಕ್ಷೆಯಲ್ಲಿ ಇರ್ತೀರಿ,
ನಿಮ್ಮ ನಿರೀಕ್ಷೆ ಸುಳ್ಳಾಗುವುದಿಲ್ಲ, ಅತ್ಯದ್ಭುತವಾಗಿ ಮೂಡಿ ಬಂದಿದೆ ಸಂದರ್ಶನ ಅಂತ ಹೇಳ್ತಾ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ. ನಮಸ್ಕಾರ.